ಈ ರಾಜ್ಯ ಯಾರು ಕೇಳೋರಿಲ್ವೇ ಅನ್ನೋ ಥರ ನಿರ್ಧಾರ ಆಗಿದೆ. ತಮಿಳುನಾಡಿಗೆ ನೀರು ಬಿಡೋದು ಸೇರಿದಂತೆ ಅನೇಕ ಬೇಡಿಕೆಗಳು ನಾವು ಮಂಡಿಸಿ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಅಖಂಡ ಕರ್ನಾಟಕ ಬಂದ್ಗೆ ಇಡೀ ರಾಜ್ಯಾದ್ಯಂತ ಭಾರಿ ಬೆಂಬಲ, ಅಭಿಮಾನ, ಪ್ರೀತಿ ಎಲ್ಲ ಕಡೆ ಅದ್ಭುತವಾಗಿದೆ. ಮೈಸೂರಿನಲ್ಲೂ ಎಲ್ಲ ಮೈಸೂರಿನ ಕನ್ನಡ ಪರ ಸಂಘಟನೆಗಳು ಮೈಸೂರು ಬಂದ್ ಮಾಡೋದಕ್ಕೆ ಬದ್ಧವಾಗಿದ್ದಾರೆ. ನಿನ್ನೆ ಪ್ರಧಾನಮಂತ್ರಿ ಬಂದು ಹೋದರು, ಮುಖ್ಯಮಂತ್ರಿನೂ ಬಂದಿದ್ದರು. ಮೈಸೂರಿನ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡಲಿಲ್ಲ. ಮೈಸೂರಂಥ ಒಂದು ಸುಂದರವಾದ ನಗರವನ್ನು ಪ್ರಧಾನಮಂತ್ರಿ ವಿವೇಕಾನಂದರ ಆಶ್ರಮಕ್ಕೆ ಬಂದು ಮೈಸೂರಿಗೆ ನಮ್ಮ ಕೊಡುಗೆ ಅಂಥೇಳಿ ಮೈಸೂರಿನ ಸಮಗ್ರ ಅಭಿವೃದ್ಧಿಗೆ ಒಂದು ಟಿಪ್ಪಣಿ ತರಿಸ್ಕೊಂಡು ಏನೇನಾಗಬೇಕು ಅಂಥೇಳಿ ಇಡೀ ವಿಶ್ವದಲ್ಲಿ ಮೈಸೂರು ನಗರ ಒಂದು ಅದ್ಭುತವಾದಂಥ ನಗರ ಅಂತ ರೀತಿ ನಾವು ಕೇಂದ್ರದಿಂದ ಹಣ ಕೊಡ್ತೀವಿ ಅಂತ ಬಹಿರಂಗವಾಗಿ ಹೇಳಬೇಕಾಗಿತ್ತು. ಆ ವಿವೇಕಾನಂದರ ಕಟ್ಟಡ ಸಿದ್ದರಾಮಯ್ಯನ ಕಾಲದಲ್ಲಿ ಶುರುವಾದದ್ದು, ಇವತ್ತಲ್ಲ. ಈ ಮುಖ್ಯಮಂತ್ರಿಗಳು ಬಂದ್ಬಿಟ್ಟು ಜೇಬ್ನಲ್ಲಿ ಏನು ದುಡ್ಡು ಕೊಡಲಿಲ್ಲ. ಆ ಕಾಲದಲ್ಲಿ ಶುರುವಾಗಿ ಅದನ್ನು ಉದ್ಘಾಟನೆ ಮಾಡಿದ್ರು. ಕನಿಷ್ಠ ಸೌಜನ್ಯಕ್ಕಾದರೂ ಸಿದ್ದರಾಮಯ್ಯನವರ ಹೆಸರೇ ಹೇಳಬೇಕಾಗಿತ್ತು. ಅದು ಏನೇ ಇರಲಿ, ಆ ಸ್ವಾಮಿಗಳು, ಆ ಕಾವ್ಯ ಬಟ್ಟೆ ಹಾಕೊಂಡಿದ್ದಾರಲ್ಲ ಆ ಸ್ವಾಮಿಗಳು, ಧರ್ಮ ಪ್ರೀತಿ ಇದ್ದರೆ ಒಂದು ಮಾತು ಸಿದ್ದರಾಮಯ್ಯನವರು ಇದಕ್ಕೆ ಭಾಳ ಬೆಂಬಲ ಕೊಟ್ಟರು ಅಂತ ಒಂದು ಮಾತು ಹೇಳ್ಬೋದಾಗಿತ್ತು. ಹೇಳಲಿಲ್ಲ. ಅದೇನೇ ಹೋಗಲಿ, ಮುಖ್ಯಮಂತ್ರಿಗಳು ಬಂದರು. JCP ಹಾರ, ಅಯ್ಯಪ್ಪ JCP ಆ ವೀಳ್ಯದೆಲೆ, ಆಮೇಲೆ ಇನ್ನೊಂದು ಯಾವುದೋ ಅದಕ್ಕೆ ಗಿಡ ಘಮ ಅಂತದಲ್ಲಿ ಯಾವುದು, ತುಳಸಿ ವೀಳ್ಯದೆಲೆ, ಏನು ನಮ್ಮ ರಾಜ್ಯಕ್ಕೆ ಈ JCP ಹಾರ ಹಾಕೋ ಸಂಸ್ಕೃತಿ ಬಂದದ್ದು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ಬಾಗಿಲಿನಲ್ಲಿ ಏನು ಬೆಂಗಳೂರಿನಲ್ಲಿ ಅದೇನಾದ್ರು ಸ್ವಲ್ಪ ಮೊಳೆಗಿಳೆ ಬಿದ್ದೋದ್ರು ಅಂತ ರಪ್ ಅಂತ ಮೈ ಮೇಲೆ ಬಿದ್ದುಬಿಟ್ಟು, ಇಲ್ಲೂ ಅದನ್ನೇ ಮಾಡಿದ್ರು. ಅದೇನೋ ಮಾಡ್ಕೊಂಡು ಹೋಗಲಿ. ಆದರೆ ಮೈಸೂರಿನ ಪ್ರಗತಿಗೆ ಏನು ಮಾಡಿದ್ದೀರಿ ನೀವು? ಅದೇ ಮಹಾರಾಜರ ಪ್ರತಿಮೆಗಳು. ಇನ್ನೊಂದು ಪ್ರತಿಮೆ ಈ ಊರಿನಲ್ಲಿ ವಿದ್ಯಾ ದಾನವನ್ನು ಮಾಡದಂಥ ಮಹಾಪುರುಷ ಸುತ್ತೂರಿನ ಏನು ಸುತ್ತೂರಿನ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು. ಅದು ನೋಡಿದ್ರೆ ಕಣ್ಣೀರು ಬರುತ್ತೆ. ಹಗ್ಗ ಸುತ್ತಬಿಟ್ಟು ಮಳೆ ಗಾಳಿ ಏನು ಹೇಳೋರಿಲ್ಲ, ಕೇಳೋರಿಲ್ಲ, ಒಬ್ಬರು ಹತ್ತೋರಿಲ್ಲ. ಅದನ್ನು ಇಲ್ಲೇ ಮಾಡಬೇಕು ಅಂತೇಳಿ ಎದುರಿಗೆ ಮಠ ಇದೆ, ಅಲ್ಲೇ ಮಾಡಿಬಿಡ್ಲಿ. ಅತ್ತಿಗೆ ಇಲ್ಲೇ ಮಾಡಬೇಕು ಅಂತ ಯಾಕೆ ಹಠ ಯಾಕೆ ಬೇಕು? ಅಲ್ಲೇ ಮಾಡಲಿ. ಆ ಮೈಸೂರಲ್ಲಿ ಅದು ಹಂಗಿದೆ. ಮತ್ತು ದೇವರಾಜ ಅರಸ್ನವರು ಏನು ಈ ಸಾವುಕಾರ ಚೆನ್ನೈನವರು ಮೈಸೂರಿನ ಅಭಿವೃದ್ಧಿಗೆ ಬಹಳ ಕೆಲಸ ಮಾಡಿದಂಥವರು ಹಿರಿಯರು. ಮತ್ತು ಈ ಜಿಲ್ಲೆಯಲ್ಲಿ ಅನೇಕ ಅದ್ಭುತವಾದಂಥ ಮಹನೀಯರುಗಳು, ಚನ್ನಬಸಪ್ಪ,
ರಾಚಯ್ಯ, ಓ ಎಂತೆಂಥವರು ಎಲ್ಲ ಇಲ್ಲಿ ಈ ಬೆಳಗದವರು, ಡಿ ಎಂ ಸಿದ್ದಯ್ಯ, ನಾಗರತ್ನಮ್ಮ, ಕೆ ಪುಟ್ಟಸ್ವಾಮಿ, ಅದ್ಭುತ ಅಜೀಶ್ ಶೇಟ್, ಅದ್ಭುತ, ಒಬ್ಬರಾದ್ಮೇಲೆ ಭಾಳ, ತುಳಸಿದಾಸಪ್ಪ, ಇವರೆಲ್ಲ. ಏನು ನೀವು ಮೈಸೂರನ್ನ ನೀವು ಗಾಂಜಾ ತಯಾರು ಮಾಡೋ ಊರು ಮಾಡ್ತಾ ಇದ್ದೀರಾ? ಈಗಾಗಲೇ ಮೈಸೂರಿನಲ್ಲಿ, ಇಡೀ ಕರ್ನಾಟಕದಲ್ಲಿ ಗಾಂಜಾ ತಯಾರು ಮಾಡಿದ್ದು ಮೈಸೂರಲ್ಲಿ. ಅದನ್ನು ಹಿಡಿದವರು ಮಹಾರಾಷ್ಟ್ರ ಪೊಲೀಸ್ನವರು, ಗಾಂಜಾ ತಯಾರು ಮಾಡೋದನ್ನು. ಎಷ್ಟು ನಮಗೆ ನೋವಾಗುತ್ತೆ. ಒಂದು ಕಡೆ ಮಂಡ್ಯ ಮೈಸೂರು ಸೇರಿದಂತೆ ಕೃಷ್ಣರಾಜ ಸಾಗರ, ಈ ಕಡೆ ಬಂಡೀಪುರ, ನಾಗರಹೊಳೆ, ಮಹದೇಶ್ವರ ಬೆಟ್ಟ, ಬಿಳಿಗಿರಂಗನಾಥ್ ಬೆಟ್ಟ, ಮುಡುಕುತೆರೆ, ಏನು ಅದ್ಭುತ! ಇದೆಲ್ಲ ಸೇರಿ ಪ್ರಪಂಚದ ಒಂದು ಗಮನ ಸೆಳೆಯೋದಕ್ಕೆ ಮಾಡಬೇಕಾಗಿತ್ತು, ಮಾಡಿಲ್ಲ. ನಾವು ಮೈಸೂರಿನ ಸಮಗ್ರ ಅಭಿವೃದ್ಧಿಗಾಗಿ ಕರ್ನಾಟಕ ಬಂದ್, ಮೈಸೂರಿನ ನಾಡಿನ ಬೆಳವಣಿಗೆಗಾಗಿ ಕರ್ನಾಟಕ ಬಂದ್. ಕರ್ನಾಟಕ ಸರ್ಕಾರ ಒಂದು ಅದ್ಭುತವಾದಂಥ ಪ್ರೋಗ್ರಾಮ್ ಮಾಡಿ ಕನಿಷ್ಠ ಸಾವಿರ ಕೋಟಿ ಕೊಟ್ಟು ಮೈಸೂರನ್ನು ವಿಶ್ವದಲ್ಲಿ ಒಂದನೇ ಪ್ರವಾಸಿ ಕೇಂದ್ರವಾಗಿ ಮಾಡಬೇಕಾಗಿತ್ತು. ಮೊನ್ನೆ ಬಂದರು ಪ್ರಧಾನಮಂತ್ರಿಯವರು, ಇವರಿಬ್ಬರು ಕೈ ಹಿಡ್ಕೊಂಡ್ರು, ಆ ಸ್ವಾಮಿಗಳ ಕೈ ಮುಗಿದ್ರು, ಹೋದರು. ಅದೇ ಜಟ್ಕಾ ಗಾಡಿ, ಅದೇ ಜನ, ಅದೇ ಪರಿಸ್ಥಿತಿ ನಾವಿದ್ದೀವಿ. ಮೈಸೂರು ಜನಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನಂತೂ ಮೈಸೂರಿನ ಅಭಿವೃದ್ಧಿಗೆ, ಮೈಸೂರು ಜಿಲ್ಲೆಯ ಬೆಳವಣಿಗೆಗೆ, ಚಾಮರಾಜನಗರದ ಅಭಿವೃದ್ಧಿಗೆ, ಚಾಮರಾಜನಗರದ ಬೆಳವಣಿಗೆ ಇವೆರಡೂ ಒಂದಾಗಿದ್ದು ಒಂದು ಕಾಲದಲ್ಲಿ. ಇವತ್ತು ನಾವೇ ಮಾಡೋದು. ಇದಕ್ಕಾಗಿ ನಮ್ಮ ಕರ್ನಾಟಕ ಬಂದ್ನಲ್ಲಿ ಇದನ್ನು ಅದ್ಭುತವಾಗಿ ಸೇರಿಸ್ತೀವಿ. ಮತ್ತು